ತಂದೆಗೆ ಔಷಧಿ ತರಲು ಹೋದವ ಸೇರಿತು ಮಸಣಕ್ಕೆ. ತಲೆ ಸುತ್ತಿಬಿದ್ದ ಬಾಲಕನ ಮೇಲೆ ಹರಿದ ಖಾಸಗಿ ಬಸ್. ಈ ಸಿಸಿಟಿವಿ ದೃಶ್ಯ ಒಮ್ಮೆ ನೋಡಿ. ತಂದೆಗೆ ಔಷಧಿ ತರೋದಕ್ಕೆ ಹೋದ ಈ ಬಾಲಕ ರಸ್ತೆ ದಾಟುವುದಕ್ಕೆ ಬ್ಯಾರಿಕೇಡ್ ಪಕ್ಕ ನಿಂತಿದ್ದ. ಬಾಲಕನಿಗೆ ಅದೇನಾಯ್ತೋ ಏನೋ ಗೊತ್ತಿಲ್ಲ. ಇದ್ದಕ್ಕಿದ್ದ ಹಾಗೆ ರಸ್ತೆಯಲ್ಲೇ ತಲೆ ಸುತ್ತಿ ಬೀಳ್ತಾನೆ. ಬಾಲಕ ತಲೆ ಸುತ್ತಿ ಹಿಂಬದಿಯಿಂದ ಬೀಳ್ತಾ ಇದ್ದಂತೆ ಯಮನ ರೂಪದಲ್ಲಿ ಬಂದ ಖಾಸಗಿ ಬಸ್ ಬಾಲಕನ ಎದೆ ಮೇಲೆ ಹರಿದೇ ಬಿಡ್ತಾನೆ. ಮೂರ್ಛೆ ತಪ್ಪಿಬಿದ್ದ ಬಾಲಕನ ಮೇಲೆ ಬಸ್ ಹರಿದು ಹೋಗಿದ್ರಿಂದ ಬಾಲಕ ಸ್ಥಳದಲ್ಲಿ ತನ್ನ ಪ್ರಾಣವನ್ನ ಬಿಟ್ಟಿದ್ದಾನೆ. ಅಂದಹಾಗೆ ಈ ಘಟನೆ ನಡೆದಿದ್ದು ಬೆಂಗಳೂರಿನ ಹೆಣ್ಣೂರು ಸಂಚಾರ ಪೊಲೀಸ್ ಠಾಣಾ ವ್ಯಾಪ್ತಿ ಬಳಿ. ನಿನ್ನೆ ಶುಕ್ರವಾರ ಬೆಳಗ್ಗೆ ತಂದೆಗೆ ಹುಷಾರಿಲ್ಲ ಅಂತ ಔಷಧಿ ತರೋದಕ್ಕೆ ಹೋಗಿದ್ದ. 11 ವರ್ಷದ ವರುಣ್ ರಸ್ತೆ ದಾಟುವಾಗ ಇದ್ದಕ್ಕಿದ್ದಂತೆ ಮೂರ್ಛೆ ತಪ್ಪಿ ಕೆಳಗೆ ಬಿದ್ದಿದ್ದ. ಬಾಲಕ ಬಿದ್ದ ಕೂಡಲೇ ಬಸ್ನ ಹಿಂಬದಿ ಚಕ್ರ ಹತ್ತಿ ಬಾಲಕ ಸಾವನ್ನಪ್ಪಿದ್ದಾನೆ. ಇನ್ನು ಈ ಭೀಕರ ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ರಸ್ತೆ ದಾಟುವುದಕ್ಕೆ ಅಂತ ಬ್ಯಾರಿಕೇಡ್ ಬಳಿ ನಿಂತಿದ್ದ ಬಾಲಕ ಸಾವನ್ನಪ್ಪಿರುವ ದೃಶ್ಯ ನೋಡುವವರ ಎದೆ ಜಲ್ ಎನ್ನಿಸುವಂತಿದೆ. ಅಧಿಕಾರಿಗಳ ವಿರುದ್ಧ ಮೃತನ ಪೋಷಕರ ಆಕ್ರೋಶ. ಇನ್ನು ಈ ಘಟನೆ ಸಂಬಂಧ ಬಾಲಕನ ಪೋಷಕರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಹೆಣ್ಣೂರು ಬಾಗಲೂರು ಮುಖ್ಯ ರಸ್ತೆಯಲ್ಲಿ ಕಳೆದ ಕೆಲ ತಿಂಗಳಿಂದ ವೈಟ್ ಟ್ಯಾಪಿಂಗ್ ಕಾಮಗಾರಿ ನಡೆಯುತ್ತಿದೆ. ಇದರಿಂದ ಸ್ಥಳೀಯರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದ್ದು, ಕೆಲ ದಿನಗಳ ಹಿಂದೆಯಷ್ಟೇ ಅಪಘಾತವೊಂದರಲ್ಲಿ ಡೆಲಿವರಿ ಬಾಯ್ ಕೂಡ ಮೃತಪಟ್ಟಿದ್ದ. ಮ್ಯಾನ್ ಹೋಲ್ನಿಂದ ಅಪಘಾತ ಉಂಟಾಗಿ ಸ್ಥಳದಲ್ಲೇ ಡೆಲಿವರಿ ಬಾಯ್ ಸಾವನ್ನಪ್ಪಿದ್ದ. ಅಲ್ಲದೆ ಕಾಮಗಾರಿ ಹಿನ್ನೆಲೆ 2 ಬದಿಯ ವಾಹನಗಳು ಒಂದೇ ರಸ್ತೆಯಲ್ಲಿ ಓಡಾಡ್ತಿದ್ದು, ರಸ್ತೆ ದಾಟುವುದಕ್ಕೆ ಸಮಸ್ಯೆ ಕಿರಿಕಿರಿ ಆಗ್ತಾ ಇದೆ. ಈ ವೈಟ್ ಟ್ಯಾಪಿಂಗ್ ನಿಂದ ನನ್ನ ಮಗನನ್ನ ಕಳೆದುಕೊಂಡ್ವಿ ಅಂತ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಘಟನೆ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿದ್ದ ಹೆಣ್ಣೂರು ಸಂಚಾರಿ ಪೊಲೀಸರು ಈಗಾಗಲೇ ಬಸ್ ಚಾಲಕನನ್ನ ಅರೆಸ್ಟ್ ಮಾಡಿದ್ದಾರೆ. ಸಿಸಿಟಿವಿ ದೃಶ್ಯವನ್ನ ಆಧರಿಸಿದ ಮೇಲೆ ಬಸ್ ಚಾಲಕನ ಮೇಲೆ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ಮುಂದುವರೆಸಿದ್ದಾರೆ. ಬಾಲಕ ತಲೆ ಸುತ್ತಿ ಬಿದ್ದಿದ್ಯಾಕೆ ಅನ್ನೋದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಳಿಕ ತಿಳಿಯಲಿದೆ. ನಿಸರ್ಗ HK ಕ್ರೈಮ್ ಬ್ಯೂರೋ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.